ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ದುಬಾರೆ ಸಾಕಣೆ ಶಿಬಿರದಲ್ಲಿ ಎಲಿಫೆಂಟ್ ಬಾತಿಂಗ್ ವೇಳೆ ಆನೆಗಳ ನಡುವೆ ನಡೆದಂತಹ ಕಾಳಗದಲ್ಲಿ ಮಹಿಳೆಯೊಬ್ಬರು ಮೃತಪಟ್ಟು ಬಿಟ್ಟಿದ್ರು. ಇದೀಗ ಅವರು ಕಣ್ಣು ದಾನ ಮಾಡುವ ಮೂಲಕ, ಅಂತಂದರೆ ಆಕೆಯ ಗಂಡ ಆಗಿರುವಂಥ ಜೋಯೆಲ್ ಅವರು ಕಣ್ಣು ದಾನ ಮಾಡುವ ಮೂಲಕ ಒಂದು ಮಾನವೀಯತೆ ಮೆರೆದಿದ್ದಾರೆ ಅಂತಾನೆ ಹೇಳಬಹುದು. ಸ್ನೇಹಿತರೆ, ಅಂದ ಹಾಗೆ ಈ ಒಂದು ಚೆನ್ನೈ ಮೂಲದ ದಂಪತಿಗಳು ಮೈಸೂರಿಗೆ ಬಂದಿರ್ತಾರೆ. ಮೈಸೂರಿನಿಂದ ದುಬಾರಿಗೆ ಕೂಡ ಬಂದು ಬಿಡ್ತಾರೆ. ಆನೆ ಅಂಥದ್ದೆಲ್ಲವನ್ನು ಕೂಡ ನೋಡ್ಕೊಂಡು ಹೋಗಬೇಕು ಅನ್ನುವಂಥ ಆಸೆಯಲ್ಲಿ ಇರ್ತಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅಲ್ಲಿಂದ ಹೋಗಬೇಕು, ಅಲ್ಲಿಂದ ಕಾಲು ಕಿತ್ತಬೇಕು ಅನ್ನುವಂಥ ಸಮಯ. ಆದರೆ ಏಕಾಏಕಿಯಾಗಿ ಆನೆಗಳ ನಡುವೆ ಕಾಳಗ ಆರಂಭವಾಗಿ ಬಿಡುತ್ತೆ. ಆನೆಯ ಕೆಳಗಡೆ ಸಿಲುಕಿರುವಂಥ ಮಹಿಳೆ ಸಾವನ್ನಪ್ಪಿ ಬಿಡ್ತಾರೆ. ಜಿನ್ಮು ಅಂತ ಹೇಳಿ, ಕೇವಲ 33 ವರ್ಷ. ಈ ದಂಪತಿಗಳಿಗೆ ಒಂದು ಮಗು ಕೂಡ ಇದೆ. ಈ ಮಗು ಮತ್ತು ಜೋಯೆಲ್ ಕೂಡ ಒಂದು ಕೂದಲ ಎಳೆ ಅಂತರದಲ್ಲೇ ಪಾರಾಗಿ ಬಿಟ್ರು ಅಂತಾನೆ ಹೇಳ್ಬೋದು. ಅವರ ಸಹಾಯಕ್ಕೂ ಕೂಡ ಅಲ್ಲಿ ಯಾರು ಕೂಡ ಬರಲಿಲ್ಲ. ಬಹುತೇಕ ಕಾರಣಗಳಿರ್ಬೋದು. ಯಾಕೆಂತಂದ್ರೆ ಸಹಾಯಕ್ಕೆ ಹೋದಂಥ ಸಂದರ್ಭದಲ್ಲಿ ಆನೆಗಳು ನಮ್ಮ ಮೇಲೆ ಅಟ್ಯಾಕ್ ಕೂಡ ಮಾಡಬಹುದು. ಗಜಪಡೆ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ನಮಗೂ ಕೂಡ ತೊಂದರೆ ಆಗಬಹುದು ಅನ್ನುವಂಥ ಆತಂಕ ಸಹಜವಾಗಿ ಎಲ್ಲರಲ್ಲೂ ಇರುತ್ತೆ. ಹಾಗಾಗಿ ಅಲ್ಲಿ ಸಹಾಯ ಮಾಡೋದಕ್ಕೂ ಕೂಡ ಯಾರು ಹೋಗೋದಿಲ್ಲ. ಇನ್ನು ಈ ಒಂದು ಜೋಯೆಲ್ ಅವರು ಕೂಡ ತನ್ನ ಹೆಂಡತಿಯ ಕಣ್ಣು ದಾನ ಮಾಡುವಂಥ ಸಂದರ್ಭದಲ್ಲಿ ಹೇಳಿದ್ದು, ಅಲ್ಲಿನ ಆಡಳಿತ ವ್ಯವಸ್ಥೆ ಸರಿಯಾಗಿಲ್ಲ ಅಂತೇಳಿ, ಒಂದು ಸರಿಯಾದ ವ್ಯವಸ್ಥೆನ ಕಲ್ಪಿಸಿಕೊಟ್ಟಿಲ್ಲ ಅನ್ನುವಂಥ ನೋವನ್ನು ಕೂಡ ಹೊರಹಾಕಿ ಬಿಟ್ಟಿದ್ದಾರೆ. ಒಟ್ಟಾರೆಯಾಗಿ ಬದುಕಿ ಬಾಳಬೇಕಾದಂಥ ಹೆಣ್ಣು ಮಗಳು ಸಾವನ್ನಪ್ಪಿ ಬಿಟ್ಟಿದ್ದಾಳೆ. ಕೇವಲ 5 ವರ್ಷದ ಮಗು ಕೂಡ ಇದೆ. ಆ ಒಂದು ಮಗುವಿನ ಪಾಡು ಇದೀಗ ತಾಯಿ ಇಲ್ಲದ ಪಾಡು ಇದೀಗ ಆ ಮಗುವಿಗೆ ಹೆದರಾಗಿ ಬಿಟ್ಟಿದೆ. ಒಟ್ಟಾರೆಯಾಗಿ ಈ ದುರಂತದಲ್ಲಿ ಈ ಒಂದು ಜೋಯೆಲ್ ಕೂಡ, ಈ ಒಂದು ದುರಂತ ನಡೆದರೂ ಕೂಡ ತನ್ನ ಹೆಂಡತಿಯನ್ನು ಕಳೆದುಕೊಂಡಿದ್ರು ಕೂಡ ಕಣ್ಣು ದಾನ ಮಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಬೇರೆ ಬೇರೆ ಭಾಗಗಳನ್ನು ಕೂಡ ದಾನ ಮಾಡಬಹುದಿತ್ತು. ಆದರೆ ಆನೆಯ ಕೆಳಗಡೆ ಸಿಕ್ಕಿರುವಂಥ ಕಾರಣದಿಂದಾಗಿ ದೇಹ ಈಗಾಗಲೇ ಬಹುತೇಕ ಹಾಳಾಗಿ ಹೋಗಿದ್ದಾವೆ. ಕಣ್ಣು ದಾನ ಮಾಡೋದಕ್ಕೆ ಅವಕಾಶ ಇತ್ತು. ಹಾಗಾಗಿ ಕಣ್ಣನ್ನು ದಾನ ಮಾಡಿ ಮಾನವೀಯತೆ ಮೆರೆದಿದ್ದಾರೆ ಅಂತಲೇ ಹೇಳಬಹುದು. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ತಾ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.